ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ರಜಾ ಇದೆಯಲ್ವಾ, ಹಾಗಾಗಿ ನಾನು ಪೂಜಾ ನಮ್ಮ ಫ್ರೆಂಡ್ಸ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಾವು ಹೋಗ್ತಾ ಇರೋದು ಫಸ್ಟು 2 ದೇವಸ್ಥಾನಕ್ಕೆ. ಅಲ್ಲಿ ಹೋದ್ಮೇಲೆ ಫಸ್ಟು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೋಗ್ತಾ ದಾರಿಯಲ್ಲಿ ಹೇಳ್ಕೊತಾ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಬನ್ನಿ. ಈಗ ಟೈಮ್ ಬಂದು ನೋಡಿ 9 ಗಂಟೆ, 8:45 ಆಗಿದೆ. ಗೈಸ್, ಇವತ್ತು ನಮ್ಮ ಅಮ್ಮದು ನಂದು ಔಟ್ಫಿಟ್ ಸೇಮ್ ಇದೆ. ನಮ್ಮ ಪೂಜಾಯಿಂದ ಈ ಟಾಪ್ನ ತೊಗೊಂಡಿದ್ದೀನಿ. ಇಬ್ಬರು ಒಂದೇ ಥರ ಹಾಕ್ಕೊಳ್ಳೋಣ ಅಂತ, ಒಂದು ಸರಿ ಆದರೂ ಹಾಕ್ಕೊಳ್ಳೋಣ ಅಂದ್ಲು. ಅದಕ್ಕೆ ಹಾಗೆ ನಮ್ಮ ಗುಂಡ ಬಾಯ್ ಗುಂಡ ಇವನು ನೋಡಿ. ಬೇಡ ಗುಂಡ, ರೆಡಿ ಆಗಿಬಿಟ್ಟಿದ್ದೀವಿ, ಎಲ್ಲ ಹೋಗ್ತಾವ್ರಿ ಇವರು ಅಂತ. ಇವನು ಕಳ್ಳನ ಮಗ ನೋಡಿ ಹಿಂಗೆ ಹತ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಟೈಮ್ ಆಯಿತು, ಅವರೆಲ್ಲರೂ ಕಾಯ್ತಾ ಇದ್ದಾರೆ. ಹೋಗೋಣ, ಬಾ ಹೋಗೋಣ. ಬ್ಯಾಗ್ ಎತ್ಕೋ. ಹಾಗೆ ನಮ್ಮ ಅಮ್ಮ ಬರ್ತಾ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಇವರೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಹಾಗೆ ಇವತ್ತು ಗೌತಮ್ ಬರ್ತಾ ಇಲ್ಲ, ಯಾಕಂದರೆ ನೋಡಿ ಇವನ್ನ ನೋಡ್ಕೊಳ್ಳೋದಕ್ಕೆ ಪಾಪ ಅವನು ಮನೆಯಲ್ಲೇ ಇರಬೇಕಾಗಿದೆ. ಸರಿ ಗೈಸ್, ಲೇಟ್ ಆಗೋಯ್ತು ಅಂದ್ಬಿಟ್ಟು ಬೈತಾ ಇದ್ದಾರೆ ಗೈಸ್ ನಮ್ಮನ್ನ. ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅವರು ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಹಿಂದೆ ಬರ್ತಿರೋದು ನೋಡಿಲ್ಲ ಅವರು, ಬೈತಾ ಅವರೇ ಎಲ್ಲಿದ್ದೀರಾ ಇನ್ನ ಅಂತ. ಅವ್ರು ನೋಡಿಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಒಬ್ಬ ಮಿಸ್ಸು ಪಾಪ. ಅಲ್ಲ, ರೆಸಾರ್ಟ್ಗೆ ಹೋಗೋಕ್ಕೆ ಫೀಲ್ ಬರ್ತೈತೆ ಬ್ಯಾಗ್ಗಳೆಲ್ಲ ಎತ್ಕೊಂಡು. ಹಂಗೆ ಇದೆ ಅಲ್ಲ ಹೋಗ್ಬೇಕಂತೆ ನೋಡಿ, ಹಂಗೆ ಇದೆ ಫೀಲು. ಲಾಸ್ಟ್ ಟೈಮ್ ಕೂಡ ಹಿಂಗೆ ಅಲ್ಲ, ಬ್ಯಾಗ್ಗಳೆಲ್ಲ ಹೋಗಲ್ಲ ಈಗ. ಬಜೆಟ್ ಇಲ್ಲ ಅದಕ್ಕೆ. ಹಾಯ್ ಧನು, ಲೀವ್ ಇವತ್ತು ಸ್ಕೂಲು. Indiranagar, and doors will open on the left. Please mind the gap while deboarding. ಇವಾಗ ಎಲ್ಲರಿಗೂ ಬೇರೆ ಏನು ಮಾತ್ರ ನೋಡಿಲ್ಲ. ಈಗ ಕ್ರಾಂತಿ ರೈಲು ನಿಲ್ದಾಣಕ್ಕೆ ತಲುಪಲಿದೆ. ಬಾಗಿಲುಗಳು ಬಲ. ಗೈಸ್, ಇಲ್ಲಿ ಮೆಟ್ರೋ ಹತ್ರ ಇಳ್ಕೊಂಡಿದ್ದೀವಿ, ರಾಜರಾಜೇಶ್ವರಿ ನಗರ್. ಈಗ ಮೆಟ್ರೋನಲ್ಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರಾಜರಾಜೇಶ್ವರಿ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾವೀಗ ರಾಜರಾಜೇಶ್ವರಿ ಸ್ಟೇಷನಲ್ಲಿ ಇಳ್ಕೊಂಡು ನೋಡಿ ಕೆಳಗಡೆಗೆ ಬಂದಿದ್ದೀವಿ. ಇದು ಬಂದು ಇಲ್ಲಿ ಒಂದು ಲೆಫ್ಟ್ ಸೈಡ್ಗೆ ಬರಬೇಕು. ಇದು ಬಂದು ನೋಡಿ ಒಂದು ಆರ್ಚ್ ಕಾಣಿಸ್ತಾ ಇದೆಯಲ್ವಾ, ರಾಜರಾಜೇಶ್ವರಿ ಅಂತ. ಇದ್ರ ಒಳಗಡೆ ಹೋಗಬೇಕು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟು ಆಗುತ್ತೆ. ನಡ್ಕೊಂಡಾದರೂ ಹೋಗ್ಬೋದು, ಇಲ್ಲ ಬಸ್ಸು ಕೂಡ ಬರುತ್ತಂತೆ, ಇಲ್ಲ ಅಂದರೆ ಆಟೋದಲ್ಲಿ ಹೋಗ್ಬೋದು. ನಾವು ನಡ್ಕೊಂಡೇ ಹೋದ್ವಿ, ಇನ್ನು ಬಸ್ಸಿಗೆಲ್ಲ ಕಾಯೋದಕ್ಕಾಗಲ್ಲ ಅಂತೇಳಿ. ಹಾಗೆ ಏನು ತುಂಬ ದೂರ ಇಲ್ಲ, ಆರಾಮಾಗಿ ಹೋಗ್ಬೋದು ಅನ್ನಿಸ್ತು. ಒಂದು 10 ನಿಮಿಷದ ವಾಕ್ ಆಯ್ತು ಅಷ್ಟೇ, ಬೇಗ ಹೋದ್ವಿ. ಹಾಗೆ ಆಟೋನಲ್ಲಿ ಕೂಡ ಹೋಗ್ಬೋದಾಗಿತ್ತು, ಆದರೆ ನಾವು ಇವತ್ತು ವಾಕ್ ಆಗುತ್ತೆ ಅಂದ್ಬಿಟ್ಟು, ಯಾಕಂದರೆ ಬೆಳಗ್ಗೆ ವಾಕ್ ಕೂಡ ಹೋಗಿರಲಿಲ್ಲ, ಹಾಗಾಗಿ ಈ ವಾಕ್ ಆಗುತ್ತೆ ನಡೀರಿ ಅಂತೇಳಿ ನಡ್ಕೊಂಡು ಹೋದ್ವಿ. ಫ್ರೆಂಡ್ಸ್, ಹಾಗೆ ತುಂಬ ದಿನದಿಂದ ಅನ್ಕೊತಾ ಇದ್ವಿ ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ, ಆದರೆ ಹೋಗೋದಕ್ಕೆ ಆಗಿಲ್ಲ. ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಹಾಗೆ ಈ ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ತುಂಬ ದೊಡ್ಡದಾಗಿದೆ. ಒಂಥರ ತುಂಬ ಚೆನ್ನಾಗಿದೆ. ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಹಾಗೆ ಇಲ್ಲಿ ಕ್ಯಾಮ್ರಾ ಹಲೋ ಇಲ್ಲದೇ ಇರೋ ಕಾರಣ ನಾವು ಅಷ್ಟೊಂದು ವೀಡಿಯೋ ಮಾಡ್ಕೊಂಡಿಲ್ಲ. ಆದರೆ ನೀವು ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ.
ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗೆ ಈ ದೇವಸ್ಥಾನಕ್ಕೆ ನೀವೇನಾದರೂ ಹೋಗಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ದೊಡ್ಡದಾಗಿದೆ. ಆದರೆ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ ಅವರು ಒಳಗಡೆ ಎಲ್ಲನೂ. ಒಳಗಡೆ ಎಲ್ಲ ಗರ್ಭದ ಗುಡಿ ಒಳಗಡೆ ಎಲ್ಲ ಆಚೆ ಕೂಡ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ. ಇದು ಹೊರಗಡೆಯಿಂದ ಮಾಡಿರೋವಂಥದ್ದು, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ನೀವೊಂದು ಸರಿ ಹೋಗಿ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂತ. ಇಲ್ಲಿ ಆನಿಮಲ್ಸ್ ಇದ್ದಾರೆ, ಇದು ನೋಡಿ ರಿಯಲ್ ಅನ್ಕೋಬಿಟ್ಟೆ ನಾನು. ಇಲ್ಲಿಂದ ನೀನು ಮಾಡು, ಪರವಾಗಿಲ್ಲ. ಎಂಟ್ರೆನ್ಸ್ವರೆಗೂ ಅಷ್ಟೇ, ಒಳಗಡೆ ಬಿಡಲ್ಲಪ್ಪ, ಅಲ್ಲಿವರೆಗೂ ಮಾಡು ಅಷ್ಟೇ. ಇಲ್ಲಿ ಬೋರ್ಡ್ ಕೂಡ ಹಾಕೋರೆ, ಲೂಸರ್ ಬಿಡೋಂಗಿಲ್ಲ. ಫ್ರೆಂಡ್ಸ್, ನಾವೀಗ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನೋಡಿ, ಇದೆ ರಾಜರಾಜೇಶ್ವರಿ ದೇವಸ್ಥಾನ. ಇದು ಬಂದು ಫಸ್ಟ್ ಒಂದು ದೇವ್ರು ಸಿಗುತ್ತೆ. ಇದು ಯಾವ ದೇವರು ಅಂತ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಹೆಸರು ಓದಿದೆ, ಆದರೆ ನೆನಪೇ ಬಂದಿಲ್ಲ. ಹಾಗೆ ಇಲ್ಲಿ ಈ ದೇವ್ರು ಬಂದು ಹೇಗಿದೆ ಅಂತಲೂ ದೀಪದ ಬೆಳಕಲ್ಲೇ ಇರುತ್ತಲ್ವ, ಹಾಗಾಗಿ ಈ ದೇವ್ರು ಬಂದು ಕಲಶದ ಥರ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಒಳಗಡೆಗೆ ಇದೆ, ಗರ್ಭದ ಗುಡಿ ಸ್ವಲ್ಪ ಒಳಗಡೆಗಿದೆ. ಆಚೆಯಿಂದ ನೋಡೋದಕ್ಕೆ ಅಷ್ಟೊಂದು ಏನು ದೇವರು ಅಂತ ನಾವು ಕಂಡುಹಿಡಿಯೋದಕ್ಕೆ ಆಗಲ್ಲ, ಆ ಥರ ಇದೆ. ಆದರೆ ಹೆಣ್ಣು ದೇವರೇ, ಆದರೆ ಏನು ದೇವರು ಅಂತ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಈಗ ಒಳಗಡೆ ರಾಜರಾಜೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಅಲ್ಲೇ ಫಸ್ಟು ಇದು ಸಿಗುತ್ತೆ, ಆಮೇಲೆ ಒಳಗಡೆಗೆ ಹೋಗಬೇಕು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ನೋಡಿ, ಇದು ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಆದರೆ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ. ನಾವು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋ ಅನ್ನೋ ಅಷ್ಟರಲ್ಲಿ ಎಲ್ಲರೂ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು. ಹಾಗೆ ಫೋಟೋ ವಿಡಿಯೋ ಮಾಡಬಾರ್ದು ಅಂತ ಅವರು ಕೂಡ ಹೇಳ್ತಾಯಿದ್ರು. ಸುಮ್ಮನೆ ಯಾಕೆ ಅಂತೇಳಿ ಜಾಸ್ತಿ ನಾನು ವಿಡಿಯೋ ಮಾಡಿಕೊಂಡಿಲ್ಲ, ಇಷ್ಟು ಮಾತ್ರನೇ ಮಾಡಿದ್ದು ಅಷ್ಟೇ. ಫ್ರೆಂಡ್ಸ್, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಕೂಡ ಇದೆ. ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ತುಂಬ ದೊಡ್ಡದಾಗಿದೆ. ಫ್ರೆಂಡ್ಸ್, ಈಗ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಈಗ ಮತ್ತೆ ರಾಮವಳ್ಳಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅದಕ್ಕೆ ಈಗ ಕೆಂಗೇರಿ ಬಸ್ ಟರ್ಮಿನಲ್ ಹತ್ರ ಹೋಗ್ತಾ ಇದ್ದೀವಿ. ಉಮಾಕಾಲ್ ಟಿಕೆಟ್ ತಗೊತಾ ಇದ್ದೀರಿ ಇನ್ನು. ನೋಡಿ, ಇವ್ರಿಗೆ ಏನು ಅರ್ಜೆಂಟು, ನಮ್ಮ ರೂಪಾಗೆ ಏನು ಅರ್ಜೆಂಟು. ಹಾಂ, ಏನೋ ಹೇಳ್ರಿ ಬೇಗ. ನಾನಲ್ಲ, ನೋಡಿ ಉಮಾಕ್ ಟಿಕೆಟ್ ತಗೊಳ್ಳೋದು ಬೇಡ, ಪಾಪ ಅಲ್ಲಿ ಟಿಕೆಟ್ ತಗೊತಾವ್ರೆ ಅಂತ ಹೇಳ್ತಾವಳೆ. ಅಲ್ಲ ಗೈಸ್, ಇವರು ಈ ಬ್ಯಾಗ್ ನಾನು ಎತ್ಕೊಂಡು ಆಲ್ರೆಡಿ ಮುಂದೆ ಬಂದ್ಬಿಟ್ಟಿದ್ದೀನಿ. ಬ್ಯಾಗ್ ಬಂದಿಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀನಿ ಅಷ್ಟು ಬೇಗ ನೇನ ಅದು ಯಾವ ಗ್ಯಾಪಲ್ಲಿ ಎತ್ಕೊಟ್ಬಿಟ್ಟಿದ್ದಾಳೆ. ನಾನು ನಿಜಾಗ್ಲೂ ನೋಡಿ ಯಾವ ಲೋಕದಲ್ಲಿ ನಾನೆಲ್ಲ ಇದು ವೆಯ್ಟ್ ಇಲ್ಲ ಅದಕ್ಕೆ ಅದು ಬಂದಿಲ್ಲೇನೋ ಅಂತ ನೋಡ್ತಾರೇ ಇದ್ದೀನಿ. ವೆಯ್ಟ್ ಇಲ್ಲ ಅಂದ್ಬಿಟ್ಟು ಬಂದಿಲ್ಲ ಅಂತ ಏನೇಳ್ತಾರೆ ನೋಡೋ. ಅಂದರೆ ನಿಮಗೆ ಕ್ಲೋಸ್ ಆಗಿರುತ್ತಲ್ಲ, ಅದಕ್ಕೆ ತಲೆ ಹಾಕ್ಬಿಡಿ. ಅಲ್ಲ, ತಲೆ ಅದು ನಿಂಗೆ ಓಪನ್ ಮಾಡ್ಬಿಟ್ಟು ತಲೆ ಹಾಕ್ಬಿಟ್ಟು ನೋಡ್ಬೇಕಾಗಿತ್ತು. ಇವಾಗ ಅದಕ್ಕೆ ಹಿಂಗೆ ನೋಡ್ತಾ ಇದ್ದೆ, ತೆಗೆದುಬಿಟ್ಟು ಬರ್ದೇ ನಾನು. ಒಳ್ಳೆ ಕತೆ ನಿಂದು. ನೆಕ್ಸ್ಟ್ ನೆನ್ಪಿಟ್ಕೋ, ಸ್ಲೀವ್ಲೆಸ್ ಹಾಕೋಬೇಡ ದೇವಸ್ಥಾನಕ್ಕೆ ಬಂದರೆ. ಬರೋದೇ ಇಲ್ಲಂತೆ. ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದರೆ ಯಾರು ಸ್ಲೀವ್ಲೆಸ್ ಹಾಕೋಬಾರ್ದು, ಜೀನ್ಸ್ ಪ್ಯಾಂಟ್ ಹಾಕೋಬಾರ್ದು, ಕೂದಲು ಬಿಡಬಾರ್ದು ಅಷ್ಟೇ. ಇನ್ನೇನು ರೂಲ್ಸ್ ಐತೆ? ಹಾಂ, ಅಲ್ಲೈತೆ, ಬನ್ನಿರಿ ಹೋಗೋದು. ಹೋಗ್ಬಿಡೋಣ, ಓಡ್ರಿ. ಯಾವುದೋ ಗ್ರೌಂಡ್ ಪದ. ಎಲ್ಲರೂ ಹಾಯ್ ಹೇಳ್ರಿ. ಅಲ್ಲಿಂದ ಹೇಳಿಲ್ಲ ಯಾರೂ, ಅದಕ್ಕೆ ಮಿರರಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗಿ ನೋಡ್ಕೊಳ್ರಿ ಬಿಸಿಲಲ್ಲಿ ಹೆಂಗೈತೆ ಅಂತ. ಬಿಸಿಲಲ್ಲಿ ಹೆಂಗೈತೆ, ಬಿಸಿಲಲ್ಲಿ ಓಡಾಡ್ಕೊ ಬಂದ್ವಲ್ಲ, ನಿಮ್ಮ ಮುಖಗಳು ನೋಡ್ಕೊಳ್ರಿ ಅಂದಿದ್ದು. ಇವಾಗ ಹೇಳು, ಕನ್ನಡ ರಾಜ್ಯೋತ್ಸವದ ಹೇಳ್ರಿ ಬೇಗ. ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳು. ನೀವು ಹೇಳ್ರಿ. ಶುಭಾಶಯಗಳೆಲ್ಲ ಹೇಳು, ಪರವಾಗಿಲ್ಲ ಹೇಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೆರಿ ಗುಡ್. ಅಚ್ಚ ಕನ್ನಡ ಅಂದರೆ ನಮ್ಮ ಹುಮಾಂಟಿಯವರು.
ಇನ್ಯಾರು ಹೇಳಿಲ್ಲ ನಯನ ನೀನು ನೀನು ಹೇಳು ಹೇಳು. ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ, ಅದಕ್ಕೆ ಹೇಳ್ಬೇಕು. ಕನ್ನಡದ ಶುಭಾಶಯಗಳು ಅಂತ ಹೇಳ್ಬಿಡು. ಹೇಳು ಬೇಗ ಹೇಳು. ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ, ಅದಕ್ಕೆ. ಇವಾಗ ಯಾರು ಇಂಗ್ಲೀಷಲ್ಲಿ ಏನಾರ ಮಾತಾಡಿದ್ರೆ ಅವ್ರಿಗೆಲ್ಲ ಫೈನ್ ಹಾಕ್ತಾರಂತೆ ಇವತ್ತು. ನಾನು ಇಂಗ್ಲೀಷ್ ಹೇಳ್ತಾ ಇರೋದು. ಫೈನ್ ಹಾಕ್ಬೇಕು. ಯಾರು ಫಾಲೋ ಮಾಡೋದಕ್ಕೆ ಆಗಲ್ಲ, ಸುಮ್ಮನೆ ಹೇಳ್ತೀವಿ ಅಷ್ಟೇ. ಏನಾದರೂ ಒಂದು ವರ್ಡ್ ಯೂಸ್ ಮಾಡೇ ಮಾಡ್ತೀವಿ. ಅದೇ ಹೇಳ್ತಾ ಇರೋದು. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವನು ಹೇಳಲಿಲ್ಲ, ಹೇಳ ಬೇಗ. ತುಂಬಾ ಗ್ರೀನರಿ ಆಗಿದೆ. ವೆರಿ ಗುಡ್. ಅಷ್ಟೇ. ನೇನ ನೀನು ಕನ್ನಡ ರಾಜ್ಯೋತ್ಸವ ಶುಭಾಶಯ. ನೋಡು ಕನ್ನಡವೇ ನಮ್ಮಮ್ಮ, ಹೇಳ್ರಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡು. ಅಷ್ಟೇನಾ ಬರೋದು? ನೀನು ಹೇಳ್ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಿ. ಯಾರು ಹೇಳ್ತಾ ಇಲ್ಲ. ಹೇಳ್ರಿ ಎಲ್ರು, ಹೇಳ್ರಿ ಬೇಗ. ಏನೋ ನೀನು. ಗೈಸ್, ಈಗ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ರಾಮಹಳ್ಳಿಗೆ ಹೋಗ್ಬೇಕಂದ್ರೆ ರಾಮಹಳ್ಳಿ ಬಸ್ ಬರುತ್ತಾ? ಡೈರೆಕ್ಟ್ ಬಸ್ ಬರುತ್ತೆ ಇಲ್ಲಿಂದ. ರಾಮಹಳ್ಳಿ ನಿಂತ್ಕೊಂಡು ಅಲ್ಲಿಂದ ಆಟೋನಲ್ಲಿ ಹೋಗ್ಬೇಕು. ಸೈಡ್ ಲಾಸ್ಟ್ ಗುರು ರಾಘವೇಂದ್ರ ಪೇಪರ್ಸ್. ಬಸ್ ಕಾಯ್ತಾ ಇದ್ದೀವಿ ಅಲ್ರಿ. ಫೋನ್ ಚೆಲ್ಲದಕ್ಕ ವಿಡಿಯೋನೇ ಚೆಲ್ಲದು. ಇಲ್ಲಿ ನೋಡ್ರಿ, ಎಲ್ಲರೂ ಬಸ್ ಸ್ಟಾಪಲ್ಲಿ ಎಷ್ಟು ಚೆನ್ನಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ತಲೆ ಮೇಲೆ ಕೈ ಇಟ್ಕೊಂಡೊಬ್ರು, ಮೂಗಲ್ಲಿ ಕೈ ಇಟ್ಕೊಂಡೊಬ್ರು, ಬಾಯಿ ಮೇಲೆ ಒಬ್ರು. ಯಾಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು? ಫ್ರೆಂಡ್ಸ್ ನೋಡಿ, ಇದೆ ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ. ಇಲ್ಲಿ ಚೌಟ್ರಿ ಕೂಡ ಇದೆ, ಮದುವೆ ಎಲ್ಲ ಮಾಡ್ತಾರಂತೆ. ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲೂ ಜಾಗನೇ ಇಲ್ಲ. ಎಲ್ಲ ತೆಂಗಿನ ಮರಗಳೆಲ್ಲ ಚಿಕ್ಕದು, ಕುತ್ಕೊಳ್ಳೋಕೆ ಜಾಗ ಇಲ್ಲ. ಬಿಸಿಲು. ಕಾರ್ ನಿಲ್ಪಿಡತ್ತ ಬಾಗುಂಡೆ ಆಡಪದ ಅದೇ ಯಾಲಂಟ ನೋಡಿ. ಇಷ್ಟು ಜಾಗ ಇದೆ, ಎಲ್ಲೂ ಕುತ್ಕೊಂಡು ಊಟ ಮಾಡೋಣ ಅಂದರೆ ಊಟ ಮಾಡೋಕ್ಕೆ ಜಾಗ ಇಲ್ಲ ಅಂತೆ. ಆ ಕಡೆ ಹೋಗ್ಬಾರ್ದು ಅಂತಾರೆ. ಹಾಡು ಮಾನ್ದಿಗೂ ಕೂತ್ಕೊಂಡುಂಟ ಹಿಂದೆ. ಅದೇ ಬಿಸಿಲು ಬೇರೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ. ಇದು ತುಂಬಾ ಚೆನ್ನಾಗಿದೆ. ಒಳಗಡೆ ಸೇಮ್ ತಿರುಪತಿಯಲ್ಲಿ ಹೇಗಿರುತ್ತೋ ಅದೇ ಥರನೇ ಇದೆ. ತಿರುಪತಿಗೆ ಹೋಗೋದಕ್ಕೆ ತುಂಬ ರಶ್ ಅಲ್ವಾ, ಹಾಗಾಗಿ ಅಲ್ಲಿ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಶ್ರೀನಿವಾಸನ ದರ್ಶನ ಮಾಡ್ಕೊಂಡಿದ್ದೀವಿ. ಇಷ್ಟೇ ಫ್ರೆಂಡ್ಸ್, ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಆದರೆ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಹಲೋ ಇಲ್ಲ, ಹಾಗಾಗಿ ನಾವು ಹೊರಗಡೆಯಿಂದನೇ ವಿಡಿಯೋ ಮಾಡಿದ್ದೀವಿ. ಬಿಡಿ ಕುರಿಗಳು ಸರ್, ನಾವು ಕುರಿಗಳು ನಮ್ದಲ್ವಾ
ಅವನಾ ಫ್ರೆಂಡ್ಸ್ ನೋಡಿ ಇಲ್ಲಿ ಶೂಟಿಂಗ್ ಇದೆ ಅಂತೆ. ಶೂಟಿಂಗ್ ಯಾರಪ್ಪ ಅವರು? ಫ್ರೆಂಡ್ಸ್ ಈಗ ನಾವು ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವ ಸೀರಿಯಲ್ಲು ನೋಡಿದ್ದೀನಿ, ಯಾವುದೋ ಸೀರಿಯಲಲ್ಲಿ. ಅವರು ನಮ್ಮ ಥರನೇ ಬಾ ಪಾಪ, ಏನು ಮಾಡ್ತೀಯ? ಅಜ್ಜಿನಾ? ಹ್ಞೂ ಹೌದು, ಇದರಲ್ಲಿ ಏ ಕರ್ಣ ಅವ್ರ ಅಜ್ಜಿ. ಕರ್ಣ ಅವ್ರ ಅಜ್ಜಿ, ಕರ್ಣ ಅವ್ರ ಅಜ್ಜಿ ಬಂದಿದ್ದಾರೆ ನೋಡಿ. ಕರ್ಣ ಅವ್ರ ಅಜ್ಜಿ ಹಂಗಂದ್ರೆ ಯಾಕಂದ್ರೆ ಇವಾಗ ಈ ಸೀರಿಯಲ್ ಹೊಸದಲ್ಲ ಅದಕ್ಕೆ. ಬನ್ನಿರಿ ಫ್ರೆಂಡ್ಸ್, ನಾವೀಗ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಾಮವಳ್ಳಿಯಿಂದ ಇಲ್ಲಿಗೆ ಒಂದು 20 ರೂಪಾಯಿನ ತಗೊತಾರೆ ಅಷ್ಟೇ. ಅಂದರೆ ರಾಮವಳ್ಳಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ವ, ಅಲ್ಲಿಂದ ಬಂದರೆ 30 ರೂಪಾಯಿ ತಗೊತಾರೆ. ರಾಮವಳ್ಳಿಗೆ ಎರಡೂ ಕೂಡ ಹತ್ತಿರನೇ ಇದೆ. 1.5-2 ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಅಷ್ಟೇ. ಆಟೋಗೆ ಒಬ್ಬರಿಗೆ 20 ರೂಪಾಯಿ ಇಲ್ಲ 30 ರೂಪಾಯಿ ತಗೊತಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್. ಇಲ್ಲಿ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ. ನಮ್ಮ ಉಮ್ಮಕ್ಕ ಅವ್ರ ಫೇವ್ರೆಟ್ ಹೀರೋ ಯಾರು ಇಲ್ವಂತೆ, ಇಲ್ಲ ಅಂದರೆ ಸೆಲ್ಫಿ ತಗೊತಾ ಇದ್ರಂತೆ ನೋಡಿ. ಅಲ್ಲ ಹ್ಞೂ ಅನ್ನೋ, ಹ್ಞೂ ನೋಡಿ ವಿಡಿಯೋನಲ್ಲಿ ನೋಡ್ಕ. ಫೇವ್ರೇಟ್ ಯಾರು ಇಲ್ಲಂತೆ ನೋಡಿ, ಕೇಳಿಸ್ಕೊಳ್ಳಿ. ಸೀರಿಯಲ್ ನೋಡಲ್ಲಂತೆ. ಯಾವ ಸೀರಿಯಲ್? ಪ್ರೇಮ ಕಾವ್ಯ ಸೀರಿಯಲ್ಲ? ಸೀರಿಯಲ್ ಅಜ್ಜಿ ಅಜ್ಜಿ ಫೋಟೋ. ಹಾಗೆ ಮುಕ್ತಿನಾಗ ದೇವಸ್ಥಾನದಲ್ಲಿ ಶೂಟಿಂಗ್ ಕೂಡ ನಡೀತಾ ಇತ್ತು. ಆದರೆ ಯಾವ ಸೀರಿಯಲ್ಲು ಅಂತ ಗೊತ್ತಾಗಲಿಲ್ಲ. ನಾವು ಪ್ರೇಮ ಕಾವ್ಯ ಅಂದ್ಕೊಂಡ್ವಿ, ಆದರೆ ಆ ಸೀರಿಯಲೆಲ್ಲ ನಾವು ನೋಡಲ್ಲ, ಹಾಗಾಗಿ ನಮಗೂ ಕೂಡ ಗೊತ್ತಾಗಲಿಲ್ಲ. ನೋಡಿ, ನಾವೀಗ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬರ್ತಾಯಿದ್ವಿ. ಇಲ್ಲಿ ಬರೀ ನಾಗರಕಲ್ಲೆಲ್ಲ ಇರುತ್ತೆ. ಇಲ್ಲಿ ಏನಾದರೂ ದೋಷಗಳಿರೋರು ಪೂಜೆ ಎಲ್ಲ ಮಾಡಿಸಿರ್ತಾರಲ್ಲ, ನಾಗರಕಲ್ಲು ಸ್ಥಾಪನೆ ಮಾಡಿರ್ತಾರೆ, ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅದೆಲ್ಲ ಇಲ್ಲಿ ಮಾಡಿಸ್ತಾರಂತೆ ನೋಡಿ. ಬಿಸಿಲು ಕಾಲು ಸುಡ್ತಾ ಐತೆ ಫ್ರೆಂಡ್ಸ್. ಮುಕ್ತಿನಾಗ ದೇವಸ್ಥಾನದಲ್ಲಿ ದೇವರ ವಿಗ್ರಹ ನಾಗ ದೇವರಿರುತ್ತಲ್ವ, ಅದು ತುಂಬ ದೊಡ್ಡದಾಗಿರುತ್ತೆ. ಹಾಗೆ ಈ ಕಡೆ ಎಲ್ಲ ನಾಗರಕಲ್ಲನ್ನ ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ಇಲ್ಲಿ ಬಂದು ಇದು ಆದಿಮುಕ್ತಿನಾಗ ಅಂತ ಒಂದು ದೇವಸ್ಥಾನ. ಇದು ಅಲ್ಲೇ ಪಕ್ಕದಲ್ಲೇ, ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಪ್ರತಿಷ್ಠಾಪನೆ ಮಾಡ್ತಾರಲ್ವ, ಈ ಕಡೆ ಮಾಡಿರ್ತಾರೆ. ಎಷ್ಟೊಂದು ವಿಗ್ರಹಗಳಿದೆ ಅಂದರೆ ತುಂಬ ವಿಗ್ರಹಗಳಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಎಷ್ಟೊಂದು ವಿಗ್ರಹಗಳಿದೆ ನೋಡಿ. ಈ ಘಾಟಿಯಲ್ಲಿ ಕುಕ್ಕೆಯಲ್ಲೆಲ್ಲ ಮಾಡ್ತಾರಲ್ವ, ಸೇಮ್ ಅದೇ ಥರನೇ. ಹಾಗೆ ರುದ್ರಾಶ್ವತ್ಥದಲ್ಲೂ ಕೂಡ ಹೀಗೆ ಇರುತ್ತೆ ನೋಡಿ, ಎಷ್ಟೊಂದಿದೆ ಅಂತ. ಆಯ್ತಾ, ನಡೀರಿ ನಡೀರಿ. ಇದು ಆದಿಮುಕ್ತಿನಾಗ ದೇವಸ್ಥಾನ. ಇದು ಎಷ್ಟೊಂದು ಫ್ರೆಂಡ್ಸ್. ಹಾಗೆ ಈಗ ಮುಕ್ತಿನಾಗ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ನಾವು ಮತ್ತೆ ಬಸ್ಸಲ್ಲಿ ಬಂದು ಈಗ ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ. ರಾಮವಳ್ಳಿಯಿಂದನೇ ಚಲ್ಲಘಟ್ಟ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ನಾವು ಮೆಟ್ರೋನಲ್ಲಿ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ನಮ್ಮ ಶೋಭಾ ಎಲ್ಲೂ ಕಾಣಿಸ್ತಾ ಇಲ್ಲಲ್ವ, ಸ್ಟಾರ್ಟಿಂಗಲ್ಲಿ ಅಷ್ಟೇ ಬಂದರು, ಮತ್ತು ವೀಡಿಯೋನಲ್ಲಿ ಇಲ್ಲ ಅಂದ್ಕೊತೀರಲ್ವ. ಅದು ಬಂದು ಶೋಭಾ ಬಂದು ಅರ್ಧ ದಾರಿಗೆ ಬರ್ತಾರೆ, ಆದರೆ ಅವಳಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅರ್ಧದಲ್ಲೇ ವಾಪಸ್ ಹೋಗ್ತಾಳೆ. ನಾವು ಮೆಟ್ರೋನಲ್ಲಿ ಇರಬೇಕಾದ್ರೆ ವಾಪಸ್ ಹೋಗ್ತಾಳೆ, ಹಾಗಾಗಿ ಶೋಭಾ ಇಲ್ಲ ಅಷ್ಟೇ. ಮತ್ತು ನಾವಿಷ್ಟು ಜನ ಬಂದಿದ್ವಲ್ಲ, ನಾವು ಮಾತ್ರನೇ ಹೋಗಿದ್ದು ಫ್ರೆಂಡ್ಸ್. ಹಾಗೆ ಈಗ ನಮ್ಮ ಮಕ್ಕಳೆಲ್ಲರೂ ಮಾಲ್ಗೆ ಹೋಗೋಣ ಅಂತ ತುಂಬ ಹಠ ಮಾಡ್ತಾಯಿದ್ರು. ಅದಕ್ಕೆ ಮಾಲ್ ನೋಡಬೇಕು ಅಂದಿದ್ದಕ್ಕೆ ಮಾಲಿಗೆ ಕರ್ಕೊಂಡೋಗಿದ್ವಿ. ಅಲ್ಲೇ ಮಂತ್ರಿ ಮಾಲ್ ಹತ್ರ ಹೋಗಿದ್ದೀವಿ.
ನೋಡಿ ಮಾಲಲ್ಲಿ ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಇಲ್ಲೂ ಕೂಡ ಏನೋ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಸಾಂಗ್ನ ನಾನು ಮ್ಯೂಟ್ ಮಾಡಿದ್ದೀನಿ, ಅಂದರೆ ಕಾಪಿ ಡೇಟ್ ಬರುತ್ತಲ್ಲ ಹಾಗಾಗಿ. ನೋಡಿ ಈ ಥರ ಎಲ್ಲ ಇದು ಮಾಡಿದ್ದಾರೆ. ಹಾಗೆ ಫ್ರೆಂಡ್ಸ್, ನಾವೀಗ ಮಂತ್ರಿ ಮಾಲ್ ಹತ್ರ ಬಂದಿದ್ದೀವಿ. ನಮ್ಮ ಹುಡುಗರೆಲ್ಲ ಮಂತ್ರಿ ಹಾಲಿಗೆ ಬರಬೇಕು, ಮಂತ್ರಿ ಮಾಲ್ ನೋಡಬೇಕು ಅಂತ. ಅದು ಏನು ಇಷ್ಟನೋ ಗೊತ್ತಿಲ್ಲ ಹುಡುಗರಿಗೆ. ಏನು ಚೆನ್ನಾಗಿ పోదామా ఎట్లుంది చూడాడా ఆ తర కింద ఇట్లా అట్లే ఉంటుంది. ಮಾಲ್ ಯಾರು ನೋಡ್ಬೇಕು ಅನ್ಕೊಂಡಿದ್ದು? ಮಾಲು ಹೆಂಗಿತ್ತು? ಮಾಲು ಚೆನ್ನಾಗಿದ್ದಿಲ್ಲ. ಮಾಲು ಅಂತ ಏನಕ್ಕೆ ಅಂದ್ರಿ ಮತ್ತೆ? ನಿನಗೆ ಮಾಲ್ಗೆ ಹೋಗ್ಬೇಕು ಏನಾಯ್ತು ಮಾಲಲ್ಲಿ? ಮಾಲ್ ಚೆನ್ನಾಗಿತ್ತಾ? ಏನು ಇಷ್ಟಪಟ್ಟು ನೋಡಿದೆ ಹಂಗಾದ್ರೆ ಮಾಲಲ್ಲಿ? ಕುಡಿದೆ. ಮಾಲ್ಗೆ ಹೋಗ್ಬೇಕು. ಇಲ್ಲೊಬ್ರು, ಇವರೊಬ್ರು, ಇವರಿಬ್ರು, 3 ಜನ. ಹಾಂ, ಏನಕ್ಕೆ? ఫోన్ ఐడి ఏం చేస్తావు? ಏ ಈ ದೇವಸ್ಥಾನ ಚೆನ್ನಾಗಿತ್ತಾ? ಮಾಲ್ ಚೆನ್ನಾಗಿತ್ತಾ? ಯಾವ್ದು ಚೆನ್ನಾಗಿತ್ತ? ಮಾಲ್ ಚೆನ್ನಾಗಿತ್ತ? ದೇವಸ್ಥಾನ ಚೆನ್ನಾಗಿತ್ತ? ಇದು ನಿಜಾನಾ? ಯಾವುದೂ ಇಲ್ಲಂತೆ. ಇವತ್ತು ಎಲ್ರಿಗೂ ಬೋರ್ ಆಗಿಬಿಟ್ಟೈತೆ ಬಿಸಿಲಲ್ಲಿ ಹೋಗಿ ಬರೋಷ್ಟಕ್ಕೆ. ಅಲ್ಲ ನೈನಾ, ಫಸ್ಟ್ ನಮ್ಮ ನೈನಾಗ ಬೋರ್ ಆಗಿರೋದು. ಮಾಲಲ್ಲಿ ಏನಿತ್ತು ಇವಾಗ? ಏನು ನೋಡಿದೆ? ಶೋ ದೇವ್ಡ ಗೈಸ್, ಎಲ್ಲ ದೇವಸ್ಥಾನ ಸುತ್ತಿದೆಲ್ಲ ಮುಗಿಸ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್, ಎಲ್ಲರಿಗೂ ಟಯರ್ಡ್. ಕಾಲ್ಗಳು ಪದಾರ್ಥ ಹೇಳ್ತಾ ಇದ್ದಾವೆ. ಎಲ್ರು ಬಾಯ್ ಹೇಳ್ರಿ. ಬಾಯ್ ಬಾಯ್ ಬಾಯ್. ಏನು ಮಾಡ್ತಾ ಇದ್ದೀವಿ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.